ನೋಡ್ತಾ ಇರಬಹುದು ಜಂಕ್ಷನ್ ಅಲ್ಲಿ ಇರುವ ಐಕಾನ್ ಫ್ಲಾಟ್ ಅಲ್ಲಿ ಇವತ್ತು ನಿನ್ನೆ ರಾತ್ರಿ ಬಂದ ಮಳೆಯಿಂದ ರಾತ್ರಿ 2 ಗಂಟೆಗೆ ಮನೆಯ ಇಡೀ ಬಿಲ್ಡಿಂಗ್ ಎಲ್ಲ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಅಲ್ಲಿ ಫುಲ್ ಎಲ್ಲ ನೀರು ತುಂಬಿ ಅಂಗಡಿಗಳು, ಮೆಡಿಕಲ್, ಬೇಕರಿಗಳು ಎಲ್ಲ ಯಾವುದು ಓಪನ್ ಮಾಡೋದಾಗದೆ ಪರಿಸ್ಥಿತಿ ಆಗಿದೆ. ಇದು ಈ ವರ್ಷ ಒಂದು ಮೊದಲನೇ ಅಲ್ಲ, ಬಿಲ್ಡಿಂಗ್ ಆಗಿ ಒಂದು 7-8 ವರ್ಷ ಆಯಿತು. ಇದು ಮೊದಲಿಂದನೇ ಇದೆ, ಈ ತರ ಆಗ್ತಾ ಇದೆ. ಈ ಸಾರಿ ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆ ಇದರ ಬಿಲ್ಡಿಂಗ್ ಓನರ್ ಇವನು ಬಿಲ್ಡರ್ಸ್ ಇದ್ದಾನೆ ಗುಣ ಅಂತ, ಇವನು ಇದಕ್ಕೆ ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಬೆಳಿಗ್ಗೆಯಿಂದ ಎಲ್ಲ ಬಿಲ್ಡಿಂಗ್ ಮನೆಯ ಇದರ ವಾರಿಸುದಾರರು ಫೋನ್ ಮಾಡ್ತಿರುವಾಗ ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ. ನಾವೀಗ ಸ್ಥಳೀಯರಾಗಿ ಮತ್ತೆ ಮನೆಯ ಎಲ್ಲ ಓನರ್ಗಳು ಮತ್ತೆ ಅದರಲ್ಲಿರುವ ಬಾಡಿಗೆ ಮನೆಯವರೆಲ್ಲ ಕೂತ್ಕೊಂಡು ಬೆಳಿಗ್ಗೆಯಿಂದ ಇದಕ್ಕೆ ಯಾವುದೊಂದು ಪರಿಹಾರ ಕಂಡುಕೊಳ್ಬೇಕು ಅಂತ ನೋಡ್ತಿರುವಾಗ ಯಾವುದೊಂದು ಆಗ್ತಾ ಇಲ್ಲ. ಇದನ್ನು ತುಂಬಾ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಸ್ಥಳೀಯತೆಯಿಂದ ನಾವು ಎಷ್ಟೆಲ್ಲ ಹೇಳಿದ್ರು ಸಹ ಇದಕ್ಕೆ ಅವರು ಸ್ಪಂದನೆ ಸಹ ಮಾಡ್ತಾ ಇಲ್ಲ. ಇದರ ಕಾಮಗಾರಿಕೆಯನ್ನು ತುಂಬಾ ಕಳಪೆಯಾಗಿ ಮಾಡಿದ್ದಾರೆ. ಅಂದರೆ ಹಿಂದ್ಗಡೆಯಿಂದ ನೀರು ಬರ್ತಾ ಇದೆ. ಈ ನೀರಿಗೆ ಯಾವುದು ಪರಿಹಾರ ಒಂದು ವ್ಯವಸ್ಥೆ ಮಾಡ್ತಾ ಇಲ್ಲ. ಇವತ್ತು ಬೆಳಿಗ್ಗೆಯಿಂದ ನಾವು 5 ಗಂಟೆ ಬೆಳಿಗ್ಗೆ ನಾವು ಬಂದಿದ್ದೇವೆ. ನಮಗೆ ಫೋನ್ ಮಾಡಿ ನಮ್ಮ ಇದರಲ್ಲಿರುವ ನಮ್ಮ ಫ್ರೆಂಡ್ಸ್ ಅವರು ಫೋನ್ ಮಾಡಿ ಹೇಳಿದಾಗ ನಾವು ಬಂದು ಬೆಳಿಗ್ಗೆ 5 ಗಂಟೆ ನೋಡ್ತಾ ಇರುವಾಗ ಈ ತರ ಇಡೀ ನೀರಲ್ಲಿ ಮುಳುಗಿ ಹೋಗಿದೆ. ಕಡಿಮೆ ಅಂದ್ರೆ ಒಂದು 5-6 ಫೀಟ್ ನೀರು ಈಗ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಅಲ್ಲಿ ನಿಂತ್ಕೊಂಡಿದೆ. ಯಾವುದೇ ಅಂಗಡಿಗಳನ್ನು ಓಪನ್ ಮಾಡುವಂತ ಪರಿಸ್ಥಿತಿ ಇಲ್ಲ. ಅದರಲ್ಲಿ ಮೆಡಿಕಲ್ಸ್ ಅವರು ಇದೆ, ಮತ್ತೆ ಬೇಕರ್ಸ್ ಇದೆ, ಎಲ್ಲ ಅಂಗಡಿಗಳು ಮನೆಗಳಿಗೆ ಯಾವುದು ಆಗ್ತಿಲ್ಲ. ಕಾರು, ಇದು 2 ವೀಲರ್ಸ್ ವಾಹನಗಳೆಲ್ಲ ಮುಳುಗಿರುವಾಗಿದೆ. ತುಂಬಾ ಇದಕ್ಕೆ ನಷ್ಟ ಸಹ ಆಗಿದೆ. ಇದನ್ನು ಯಾರು ಕೇಳುವಂತಿಲ್ಲ. ನಾವು ಇದಕ್ಕಿಂತ ಮೊದಲು ತುಂಬಾ ಸಲ ನಾವು ಸೋಮೇಶ್ವರ ಪಂಚಾಯತ್ ಅವರಿಗೆ ಹೇಳಿದ್ದೇವೆ, ಇದಕ್ಕೆ ಯಾವುದಕ್ಕೆ ನೀವೊಂದು ಅವರು ಕಠಿಣ ಕ್ರಮ ತೆಗೆಯಲಿ ಅಂತ ಹೇಳಿ. ಇದಕ್ಕೆ ಅವರು ಸ್ಪಂದನೆ ಸಹ ಕೊಡ್ತಾ ಇಲ್ಲ. ಈ ತರ ಆದ್ರೆ ಇನ್ನು ಸಹ ಮುಂದಿನಕ್ಕೆ ತುಂಬಾ ಇದಕ್ಕೆ ಹಾಳಾಗ್ತದೆ. ಅದಕ್ಕಾಗಿ ನಾವು ಇದು ಸ್ಥಳೀಯರಾಗಿ ಹೇಳ್ತಾ ಇದ್ದೇವೆ, ಅಂದ್ರೆ ಇದಕ್ಕೆ ಯಾವುದೋ ಒಂದು ಕಠಿಣವಾಗಿ ಕ್ರಮವನ್ನು ನೀವು ತೆಗೆಯಬೇಕು ಸ್ಥಳೀಯರಲ್ಲಿ ಅಂತ ಹೇಳ್ತಾ ನಾವು ಹೇಳ್ತಾ ಇದ್ದೇವೆ. ಈ ಒಂದು 10 ದಿವಸ ಮಳೆಯಲ್ಲಿ ಈ ತರ ಆದ್ರೆ ಇನ್ನು ಮಳೆದ ಅವಸ್ಥೆ ಈ ತರ ಆಗ್ತದೆ ಅಂತ ನಮಗೆ ಹೇಳಿಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಸ್ಥಳೀಯರಿಂದ ಹೇಳ್ತಾ ಇದ್ದೇವೆ, ಇದಕ್ಕೆ ನೀವು ಅವರನ್ನು ಕರ್ಕೊಂಡು ಇದ್ರ ಯಾರು ಬಿಲ್ಡಿಂಗ್ ಓನರ್ ಅವರನ್ನು ಕರೆದು ನೀವು ಅದಕ್ಕಾಗಿ ಕಠಿಣ ಕ್ರಮವನ್ನು ತೆಗೆಯಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ಯಾವಾಗ ನೋಡಿದ್ರೆ ಇದೇ ಪ್ರಾಬ್ಲಮ್ ಅವ್ರದ್ದು. ನೀರು ಆಫ್ ಮಾಡುದು, ಲಿಫ್ಟ್ ಆಫ್ ಮಾಡುದು, ಏನ್ ರೆಸ್ಪಾನ್ಸ್ ಮಾಡುದಿಲ್ಲ, ಏನ್ ಇನ್ಫಾರ್ಮೇಶನ್ ಮಾಡುದಿಲ್ಲ. ಈಗ ನಾನು ನೀರು ಆಫ್ ಮಾಡ್ತೇನೆ ಅಂತ ಬಿಲ್ಡರ್ಸ್ ಅವರು ಅವರಿಗೆ ಎಂತ ಮನಸ್ಸಿಗೆ ಬರ್ತದೆ ಅದು ಮಾಡ್ತಾ ಇರ್ತಾರೆ. ಎಂತ ರೆಸ್ಪಾನ್ಸ್ ಇಲ್ಲ. ಬೆಳಿಗ್ಗೆಯಿಂದ ಎಲ್ಲ ಸ್ಥಳೀಯರು ಬಂದಿದ್ದಾರೆ, ಆದ್ರೆ ಅವರು ಬರಲಿಲ್ಲ. ಮೊಬೈಲ್ ಆನ್ ಮಾಡಿ ಇಟ್ಟಿಲ್ಲ. ಅವರಿಗೆ ವಿಷಯ ಎಲ್ಲ ಗೊತ್ತುಂಟು. ಅವರಿಗೆ 7 ವರ್ಷ ಇದ್ದಾರೆ ಬಿಲ್ಡಿಂಗ್ ಅಲ್ಲಿ. ಯಾರೆಲ್ಲ ಇವರು ಇಲ್ಲಿ ಕಮಿಟಿ ಮಾಡಿ ಇಟ್ಟಿದ್ದಾರೆ. ಕಮಿಟಿಗೆ ಮೊನ್ನೆ ಪ್ರೆಸಿಡೆಂಟ್ ಅಲ್ಲಿ ಆಗಿದ್ದಾರೆ. ಅವರು ತುಂಬಾ ಬೆಳಿಗ್ಗೆ ನಿನ್ನೆ ರಾತ್ರಿ 2:30 ಗಂಟೆಯಿಂದ ಇಷ್ಟುವರೆಗೆ ಅಲ್ಲಿಯೇ ಇದ್ದಾರೆ. ಆದ್ರೆ ಅವರಿಗೆ ಒಂದು ಸಪೋರ್ಟ್ ಮಾಡ್ಲಿಕ್ಕೆ ಅವರಿಗೆ ಏನಾದ್ರು ಮಾಡಿ ಐಡಿಯಾ ಕೊಡುವುದಾ ಏನೂ ಇಲ್ಲ. ಎಲ್ಲ ಹೊರಗಿಂದ ಒಂದು ಪೈಪಿ ಹಾಕಿಟ್ಟಿದ್ದಾರೆ. ಹೊರಗಿಂದ ನೀರು ಒಳಗೆ ಬರ್ತಾ ಇದೆ. ಅದು ಎಂತ ಪೈಪ್ ಎಲ್ಲಿಂದ ಬರುದು, ಯಾವ ದಿವಸ ಇಲ್ಲಿ ಯಾರೆಲ್ಲ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದಾರೆ ಅವರಿಗೆ ಸಹ ಗೊತ್ತಿಲ್ಲ. ಬಿಲ್ಡರ್ 7 ದಿವಸ ಇಲ್ಲ ಎಲ್ಲಿಂದ ಬರ್ತದೆ ಅಂತ. ಒಂದು ಗ್ರಾಮದಲ್ಲಿ ಏನಾದರೂ ಒಂದು ತೊಂದರೆ ಆದರೆ ಆಸ್ಪಾಸಿನವರೆಲ್ಲ ಬರ್ತಾರೆ. ಅವರು ಬಂದು ಅದಕ್ಕೆ ಬೇಕಾಗಿ ಎಂತದ ವಿಷಯ ಅಂತ ಒಂದು ಕೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ನಮ್ಮ ಊರಿನಲ್ಲಿ ಕಾಣಕೆರೆ, ದ್ಯಾರ್ಲಗಟ್ಟೆ, ಉರ್ಮಣೆ ಅಂತ ಹೇಳಿ ಎಲ್ಲ ಪ್ರಾಣ ಹೋಗಿದೆ. ಇಂಥ ಪರಿಸ್ಥಿತಿ ಇಲ್ಲಿಯೂ ಆದರೆ ಯಾರು ಕೇಳೋರಿಲ್ಲ. ವಾನರ್ಸ್ನವರು ಕೆಲವು ಜನ ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ ಹಿಂದೆ ಹೋಗ್ತಾರೆ. ಅದಲ್ಲದೆ ಮುಂದೆ ಬರೋದಿಲ್ಲ. ಯಾಕಂದ್ರೆ ನಾವು ಮಾತಾಡೋದಿಲ್ಲ. ಇಂಥ ಸಪೋರ್ಟ್ ಅಲ್ಲ. ಹೋಗಿ ಒಂದು ಗ್ರಾಮದಲ್ಲಿ ಇರುವಾಗ ಎಲ್ಲರೂ ಹೊಂದಾಣಿಕೆ ಆಗಿ ಬೇರು. ಇದು ಹೊಂದಾಣಿಕೆ ಇಲ್ಲ. ಯಾಕಂದ್ರೆ ಹೊರಗೆ ಹೋಗ್ತಾರೆ, ಅವರಿಗೆ ಸಪೋರ್ಟ್ ಮಾಡೋದು ಅದು ಎಂತ ವಿಷಯ ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿಯಿಂದ ಒಂದು ಹೆಂಗಸು ಈಗ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅಧ್ಯಕ್ಷರು ಮಾಡಿದವರು ಆ ಹೆಂಗಸು ಬಂದು 2 ಗಂಟೆಯಿಂದ ಇಲ್ಲಿ ಆಸ್ಪಾಸಿನಲ್ಲಿದ್ದಾರೆ ಎಲ್ಲರನ್ನು ಕರೆದು. ಆದರೂ ಇದರ ಓನರ್ ಈ ಬಿಲ್ಡಿಂಗ್ ಕಟ್ಟಿದ ಜನ ಇಲ್ಲಿ ಬರಲೂ ಇಲ್ಲ. ಮೊದಲಿನ ಸೊಸೈಟಿಯಲ್ಲಿ ಮೆಂಬರ್ ಆದವರು ಬರೋದಿಲ್ಲ. ಇಂಥ ಒಂದು ಪರಿಸ್ಥಿತಿ. ಇದಕ್ಕೆ ಬೇಕಾಗೋದು ನಮ್ಮ ಕಾನೂನು, ಈ ಆಫೀಸರ್ಸ್ನವರು, ಪಂಚಾಯತಿ ಬೋರ್ಡ್ನವರು, ಇಲ್ಲಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರಾದ್ರೂ ಇದನ್ನೊಂದು ಕರೆದಾದ್ರೂ ಏನಾದ್ರೂ ವಾರ್ನಿಂಗ್ ಕೊಡಬೇಕು. ಇಲ್ಲಾದ್ರೆ ಇಷ್ಟು ಖರ್ಚಾಯ್ತು. ಇಲ್ಲಿ ಖರ್ಚಾಗುವಾಗ ಈ ಹೆಂಗಸು ಇದ್ದಿತ್ತು ಎಲ್ಲರೂ ಸೇರಿ ಇದು ಮಾಡೋದು. ಯಾಕಂದ್ರೆ ಓನರ್ಸ್ನವರು ಮಾಡಿದ್ರು ಎಷ್ಟು ಖರ್ಚಾಯ್ತು. ಇಷ್ಟೇ ಖರ್ಚು ಮಾಡುವಾಗ ಯಾಕೆ ಮಾಡೋದು, ಎಂತದ್ದು ಮಾಡೋದು ಅಂತ ಹೇಳಿ ಒಂದು ಡೈರೆಕ್ಷನ್ ಕೊಡ್ಲಿಕ್ಕಾದ್ರೂ ಈ ಬಿಲ್ಡಿಂಗ್ ಕಟ್ಟಿದವರು ಬರಲಿಲ್ಲ. ಅಂತ ಒಂದು ಪರಿಸ್ಥಿತಿ. ಹಾಗೆ ಆಗಬಾರ್ದು. ಇದಕ್ಕೆ ಬೇಕಾಗ ಇದರ ಡಿಪಾರ್ಟ್ಮೆಂಟ್ ಅವರು ಏನಾದ್ರೂ ಒಂದು ಕರೆದು ಇದಕ್ಕೊಂದು ವಾರ್ನಿಂಗ್ ಕೊಡಬೇಕು. ಇಲ್ಲದ್ರೆ ಇವರಿಗೆ ಒಂದು ಏನಾದ್ರೂ ವಾರ್ನಿಂಗ್ ಕೊಟ್ಟು ಇದಕ್ಕೆ ಬೇಕಾಗುವ ಒಂದು ಅರೇಂಜ್ಮೆಂಟ್ ಮಾಡಬೇಕು. ಇಲ್ಲದ್ರೆ ಇಲ್ಲಿ ಏನಾದ್ರೂ ಮಕ್ಕಳು ಹತ್ತಲಾಗಿಲ್ಲ ಹೋಗುವಾಗ ಜೀವ ಹೋದ್ರೆ ಲಿಫ್ಟ್ ಇದನ್ನ ಮೊದಲಿನ ಸೊಸೈಟಿ ಅವರು ಇದ್ದಾರೆ. ಏನಾದ್ರೂ ಮಾತಾಡಿದ್ರೆ ಲಿಫ್ಟ್ ಬಂದ್ ಮಾಡೋದು, ನೀರು ಬಂದ್ ಮಾಡೋದು. ಈ ಪ್ರಾಯದವರು 80 ವರ್ಷದವರು ಇದ್ದಾರೆ ರೆಂಟ್ನಲ್ಲಿ, ಅವರನ್ನು ಹೊತ್ಕೊಂಡು ಬರೋದ ಕೆಳಗೆ. ಅವ್ರನ್ನ ಹೇಗೆ ಎತ್ಕೊಂಡು ಬರ್ಲಿಕ್ಕೆ ಆಗ್ತದ? ಇಲ್ಲ. ಇವರು ಏನಾದ್ರೂ ಮಾಡಿ ಇದು ಮೀಟಿಂಗ್ ಬರಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಇವರು ಲಿಫ್ಟ್ ಬಂದ್ ಮಾಡೋದು, ಇಲ್ಲಾಂದ್ರೆ ನೀರು ಬಂದ್ ಮಾಡೋದು. ಯಾರಾದ್ರೂ ಒಂದು ಓನರ್ಸ್ ನೀರು ಬಂದ್ ಮಾಡ್ತಾರ? ಅದಕ್ಕೊಂದು ಕಾನೂನು ಇಲ್ವಾ? ಕಾನೂನಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ರೆ ಅದಕ್ಕೂ ಕಾನೂನು ಉಂಟು, ಕೋರ್ಟಿಗೆ ಹೋದ್ರೆ ಉಂಟು, ಇಲ್ಲ ಅಂತಲ್ಲ. ಆದ್ರೆ ಹೋಗುವವರು ಅಂತಲ್ಲ, ಓನರ್ಸ್ನವರು ಎಲ್ಲರೂ ಇಲ್ಲ.
ಸ್ವಲ್ಪ ಒಂದು 2-3 ಓನರ್ಸ್ನವರು ಅವರಿಗೆ ಸಪೋರ್ಟ್ ಮಾಡಿ ಇರೋದು ಅಂತ ಹಾಗೆ ಆಗಬಾರ್ದು. ನಮ್ಮ ಗ್ರಾಮದಲ್ಲಿ ಇಲ್ಲಿ ಬೇರೆ ಯಾರು ಅಂತ ಇದರಲ್ಲಿ ಸಿಲಿಕೋನಿ ಉಂಟು, ಬೇರೆ ಇಲ್ಲಿ ಬೇರೆ ಜನರದೆಲ್ಲ ಉಂಟು ಬಿಲ್ಡಿಂಗ್, ಇಂಥ ಕೇತು ಉಂಟು. ಅದು ಇಂಥ ಪರಿಸ್ಥಿತಿ ಬರುವುದಿಲ್ಲ. ಇದು ಯಾವಾಗಲೂ ವರ್ಷ ಈಗ ಇದು ಕೂತವರಿಗೆ ಏನ್ ಮಾಡೋದು ಗೊತ್ತುಂಟ, ಓನರ್ಸ್ನವರು ರೆಂಟ್ ತಗೊಂಡು ಹೋಗ್ತಾರೆ, ಸುಮ್ಮನೆ ಕೂತ್ಕೊಳ್ಳೋದು, ರೆಂಟ್ ಕೊಡುವವರು ಇಲ್ಲಿ ದಾರಿಯಲ್ಲಿ ಬೀಳೋದು. ಇದಕ್ಕೆ ಹಾಕಬಾರ್ದು. ಇದಕ್ಕೆ ಏನಾದ್ರೂ ಒಂದು ಡಿಪಾರ್ಟ್ಮೆಂಟ್ ಅವರು ಒಂದು ಕರೆದು ವಾರ್ನಿಂಗ್ ಆದ್ರೂ ಕೊಡಬೇಕು. ಇಲ್ಲಿಗೆ ಎಂತದ್ದು ವಿಷಯ ಅಂತ ಅಂದದ್ದು ಕೇಳಬೇಕು. ಇದೊಂದು ದಯವಿಟ್ಟು ಮಾಡಿ ಅಂತ ಹೇಳಿ ನಾವು ಇಲ್ಲಿ ಆಸ್ಪಾಸಿನವರು ನಿಮ್ಮ ಹತ್ರ ದಯವಿಟ್ಟು ಒಂದು ಕೇಳೋದು ಅಷ್ಟೇ. ನಮ್ಮ ಹೆಸರು ಮೊಹಮ್ಮದ್ ಅಂತ. ನಮ್ಮದು ಇಲ್ಲಿ ಬೇಸ್ಮೆಂಟ್ ಅಲ್ಲಿ 2 ಶಾಪ್ ಉಂಟು. ಒಂದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ, ಮತ್ತೊಂದು ಫಾರ್ಮಾ ಮೆಡಿಕಲ್ ಉಂಟು. ಪ್ರತಿ ವರ್ಷನೂ 3 ವರ್ಷದಿಂದ ಪ್ರತಿ ಸರಿನೂ ನೀರು ಬರ್ತಾ ಉಂಟು. ಆದರೆ ಈ ಸರಿ ತುಂಬಾ ಅವ್ಯವಸ್ಥೆಯಿಂದಾಗಿ ತುಂಬಾ ನೀರು ಬಂದಿದೆ. ತುಂಬಾ ನೀರು ಬಂದು 2 ಮೆಡಿಕಲ್ಗೂ ನೀರು ತುಂಬಿ ಕಮ್ಮಿಲ್ಲ ಅಂತ ಹೇಳಿದ್ರೆ 15 ಲಕ್ಷದ್ದು ತುಂಬಾ ಇದಾಗಿದೆ. ಎಲ್ಲ ಒಳಗಡೆ ಮೆಡಿಸಿನ್, ಜನೌಷಧಿ ಕೇಂದ್ರದ್ದು ಮಧ್ಯಮ ವರ್ಗದವರಿಗೆ ಅಂತ ತರಿಸಿದಂತಹ ಮೆಡಿಸಿನ್ ಆಗಲಿ ಅದೆಲ್ಲ ನೀರಲ್ಲಿ ಎಲ್ಲ ಹೋಗಿದೆ, ಏನಿಲ್ಲ. ಇನ್ನು ಈ ಥರ ಆಗಬಾರ್ದಂತೇಳಿ ಸೊಸೈಟಿ ಸ್ವಲ್ಪ ಅಥವಾ ಬಿಲ್ಡರ್ಸ್ ಯಾರಾದರೂ ಸಂಬಂಧಪಟ್ಟವರು ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು. ಮಾಡ್ತಾ ಇದ್ದಾರೆ ಅವರು, ಮಾಡ್ತಾ ಇದ್ದಾರೆ. ಮುಂಚೆಗಿಂತ ತುಂಬಾ ಇಂಪ್ರೂವ್ ಆಗಿದೆ ಇವಾಗ. ಆ ಮೇಡಮ್ ಎಲ್ಲ ಇವಾಗ ಸೊಸೈಟಿದ ಮೇಡಮ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿನ್ನೆ ರಾತ್ರಿ 2 ಗಂಟೆ ಅಧ್ಯಕ್ಷ ಅಂತ ತುಂಬಾ ಇದು ಪಟ್ಟಿದ್ದಾರೆ. ರಾತ್ರಿ 2 ಗಂಟೆಯಿಂದ ಇವತ್ತು ತನಕ ನಮ್ಮೊಟ್ಟು ಎಲ್ಲರೂ ಒಟ್ಟಿಗಿದ್ದು ತುಂಬಾ 2-3 ಪಂಪ್ ಎಲ್ಲ ತೆಗೆಸಿ ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ದೇವೆ. ಹೆಸರು ಪ್ರೇಮ್ನಾಥ್ ಅಂತ.